ಸೋರುತ್ತಿರುವ ದಾಂಡೇಲಿಯ ಸಾರಿಗೆ ಬಸ್ ನಿಲ್ದಾಣ ದುರಸ್ತಿಗೆ ಸಾರ್ವಜನಿಕರಿಂದ ಮನವಿ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣ ಮಾತ್ರ ಸೋರುವ ಮೂಲಕ ಎಲ್ಲರ ಗಮನ ಸೆಳೆಯತೊಡಗಿದೆ. ಸಾರಿಗೆ ಬಸ್ ನಿಲ್ದಾಣದ ಒಳಗಡೆ ಛತ್ರಿ ಬಿಡಿಸಿ ಕುಳಿತುಕೊಳ್ಳಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಸಂಚಾರಿ ನಿಯಂತ್ರಕರ ಕೊಠಡಿಯಲ್ಲಂತೂ ನೀರು ತುಂಬಿಕೊಂಡಿರುತ್ತದೆ. ನಿಲ್ದಾಣದಲ್ಲಿರುವ ವಿಶ್ರಾಂತಿ ಕೊಠಡಿಯಲ್ಲಂತೂ ನೀರು ನಿಂತಿರುವುದರಿಂದ ವಿಶ್ರಾಂತಿ ಮಾಡಲು ಹೋದವರಿಗೆ ವಾಂತಿ ಬರುವಂತಹ ಸ್ಥಿತಿ ಇಲ್ಲಿದೆ. ಬಸ್ ನಿಲ್ದಾಣದ ಗೋಡೆಗಳು ಅಲ್ಲಲ್ಲಿ ಬಿರುಕು ಬಿಟ್ಟಿವೆ. ಪ್ರಯಾಣಿಕರು ಮಾತ್ರವಲ್ಲದೆ ಸಿಬ್ಬಂದಿಗಳು ಕೂಡ ಭಯಪಟ್ಟುಕೊಂಡೇ ಕೆಲಸ ನಿರ್ವಹಿಸಬೇಕಾದ ಅನಿವಾರ್ಯತೆ ಇಲ್ಲಿದೆ. ಈ ನಿಟ್ಟಿನಲ್ಲಿ ಸೋರುತ್ತಿರುವ ಈ ಬಸ್ ನಿಲ್ದಾಣವನ್ನು ದುರಸ್ತಿಗೊಳಿಸಿ ಹೊಸ ಕಾಯಕಲ್ಪವನ್ನು ನೀಡಬೇಕೆಂದು ಸಾರ್ವಜನಿಕರು ಇಂದು ಬುಧವಾರ ಸಂಜೆ 6:30 ಗಂಟೆಗೆ ದಾಂಡೇಲಿಯಲ್ಲಿ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಸರ್ಕಾರ ಕಾಳಜಿ ಮಾಡಿ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡೋಂಥದ್ದು ವ್ಯವಸ್ಥೆ ಮಾಡಬೇಕು. ಪಬ್ಲಿಕ್ಗೆ ಜನಕ್ಕೆ ಕೂಡಲಿಕ್ಕೆ ನಿಂದಿರಲಿಕ್ಕೆ ಎಲ್ಲ ತೊಂದರೆ ಆಗಲಾರ್ದಂಗೆ ನೋಡಬೇಕು ಅವರು. ಇಲ್ಲಾಂದ್ರೆ ಮುಂದಕ್ಕೆ ಅದು ಏನಾದರೂ ಬ್ಯಾಲೆನ್ಸ್ ಸ್ಲ್ಯಾಬ್ ಎಲ್ಲ ಬಿದ್ದರೆ ಅದಕ್ಕೆ ಯಾರಾದರೂ ಏನು ಅನಾಹುತ ಆದರೂ ಅದಕ್ಕೆ ಜವಾಬ್ದಾರಿ ಯಾರು? ತಮ್ಮ ಹೆಸರು? ಪ್ರಸಾದ್. ದಾಂಡೇಲಿ ನಗರ ತಾಲೂಕನ್ನು ಮಾಡಿದ್ದಾರೆ. ಆದರೆ ದಾಂಡೇಲಿ ಬಸ್ ಸ್ಟ್ಯಾಂಡಿಂದ ಜನರಿಗೆ ಭಾಳ ತೊಂದರೆ ಆಗಿದೆ. ಎಲ್ಲಿ ನೋಡಿದ್ರೂ ನೀರು ಸೋರ್ತಾ ಇದೆ. ಮಂದಿಗೆ ತೊಂದರೆ ಆಗ್ತಾರೆಯಿಂದ ನಾವು ಜನರಿಗೆ ಭಾಳ ಸಂಕಷ್ಟವಾಗಿದೆ. ತಮ್ಮ ಹೆಸರು? ನಮ್ಮ ಹೆಸರು ಪ್ರಭಾಕರ್ ಡೊಕ್ಕ. ದಾಂಡೇಲಿ ಬಸ್ ಸ್ಟ್ಯಾಂಡ್ ಸೋರ್ತಾ ಇದೆ. ದಯಮಾಡಿ ಇಲ್ಲಿನ ನಮ್ಮ ಕ್ಷೇತ್ರದ ಆರ್.ವಿ. ದೇಶಪಾಂಡೆ ಸಾಹೇಬರು ಇದನ್ನು ನಾವು ಈಗ ಬ್ಯಾಂಗ್ಳೂರಿಂದ ಇಲ್ಲಿಗೆ ದಾಂಡೇಲಿಗೆ ಬಂದಿದ್ದೀವಿ. ಈ ಬಸ್ ಸ್ಟಾಪ್ಗೆ ಇಲ್ಲಿ ಬಂದು ನೋಡಿದರೆ ಈ ಬಸ್ ಸ್ಟ್ಯಾಂಡ್ ಎಲ್ಲ ಸೋರ್ತಾ ಇದೆ. ಬಟ್ ಇಲ್ಲಿನ ಅಧಿಕಾರಿಗಳು, ಈ CMC ಅವರು, ಆರ್.ವಿ. ದೇಶಪಾಂಡೆ ಸಾಹೇಬರು ಅವರು ಎಲ್ಲರೂ ಸೇರಿ ಇದು ಒಂದು ನೀಟಾಗಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಯಾಸೆಂಜರ್ಗೆ ತುಂಬ ಡಿಸ್ಟರ್ಬ್ ಆಗ್ತಾ ಇದೆ. ಇಲ್ಲಿ ಪ್ಯಾಸೆಂಜರ್ಗೆ ಕೂಡಲಿಕ್ಕೆ ಸರಿಯಾಗಿ ಒಂದು ವ್ಯವಸ್ಥೆ ಇಲ್ಲ, ನಿಂದಿರಲಿಕ್ಕೆ ಒಂದು ವ್ಯವಸ್ಥೆ ಇಲ್ಲ, ಯಾವ ವ್ಯವಸ್ಥೆ ಇಲ್ಲಿಲ್ಲ. ಸೊ ದಯವಿಟ್ಟು ಈ ದಾಂಡೇಲಿ ಬಸ್ ಸ್ಟ್ಯಾಂಡನ್ನು ಸ್ವಲ್ಪ ನೋಡಿ, ಈ ದಾಂಡೇಲಿ ಇರುವ ಅಧಿಕಾರಿಗಳು ಈ ಕ್ಯಾಂಟೀನು ಇವೆಲ್ಲ ಸ್ವಲ್ಪ ನೀಟಾಗಿ ಮಾಡಿಕೊಟ್ರೆ ತುಂಬ ನಮ್ಮ ಜನರಿಗೆ ಅನುಕೂಲ ಆಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಯಾರು ಬಂದರೆ, ಹೊರಗಡೆನವ್ರು ಬಂದರೆ ದಾಂಡೇಲಿಯಲ್ಲಿ ನೋಡಿದ್ರೆ ದಾಂಡೇಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ತಮ್ಮ ಹೆಸರು? ತಮ್ಮ ಹೆಸರು? ತಮ್ಮ ಹೆಸರು? ನನ್ನ ಹೆಸರು ಡೇವಿಡ್ ಅಂತ. ನಾನು ಬ್ಯಾಂಗ್ಳೂರಿಂದ ಎಕ್ಸ್ ಸರ್ವಿಸ್ ಮ್ಯಾನ್, ಆರ್ಮಿ.